ಮನೆಯಲ್ಲೇ ಇದ್ಕೊಂಡು ಏನಾದರೂ ಕೆಲಸ ಮಾಡಿ ಅದರಿಂದ ಹಣನ ಸಂಪಾದನೆ ಮಾಡಬೇಕು, ದುಡಿಬೇಕು ಅಂತ ಎಷ್ಟೊಂದು ಜನಕ್ಕೆ ಆಸೆ ಇರುತ್ತೆ. ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳಿಗೆ. ಅಂಥವರು ಈಸಿಯಾಗಿ ಮನೆಯಲ್ಲಿನೇ ಸ್ಯಾರಿ ಪ್ರೀ ಪ್ಲೀಟಿಂಗ್ ಮತ್ತು ಬಾಕ್ಸ್ ಫೋಲ್ಡಿಂಗ್ನ ಕಲ್ತ್ಕೊಂಡು ಮನೆಯಿಂದನೇ ಅರ್ನ ಕೂಡ ಮಾಡ್ಬೋದು. ಅಂಥವರಲ್ಲಿ ಯಾರಿಗಾದ್ರೂ ಒಬ್ರಿಗಾದ್ರೂ ಯೂಸ್ ಆಗಲಿ ಅಂತ ಹೇಳಿ ನಾನು ಈ ವ್ಲಾಗ್ನ ಮಾಡಿದ್ದೆ. ಸ್ಯಾರಿ ಪ್ರೀ ಪ್ಲೀಟಿಂಗ್ ಮಾಡ್ಕೊಳ್ಳುವಾಗ ನಾವು ಯಾವುದೇ ರೀತಿ ಮೆಷರ್ಮೆಂಟ್ಸ್ನ ತೊಗೊಳ್ಬೇಕಾಗುತ್ತೆ, ಯಾವ ರೀತಿ ತೊಗೊಂಡ್ರೆ ಸ್ಯಾರಿ ಯಾವ ರೀತಿ ಕೂರುತ್ತೆ ಅನ್ನೋದನ್ನೆಲ್ಲ ನಾನು ನನ್ನ ಕಂಪ್ಲೀಟ್ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದು ನಿಮಗೆ ಟೈಮ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ. ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ನನ್ನ ಸೀಮಂತ ಸ್ಯಾರಿನ ಕೂಡ ನಾನು ಮನೆಯಲ್ಲಿನೇ ಪ್ರೀ ಪ್ಲೀಟ್ ಮಾಡಿಕೊಂಡು ಐರನ್ ಕೂಡ ಮಾಡಿಕೊಂಡು ಬಾಕ್ಸ್ ಫೋಲ್ಡಿಂಗ್ ಕೂಡ ಮಾಡ್ಕೊಂಡಿದ್ದೆ. ತುಂಬಾ ಪರ್ಫೆಕ್ಟಾಗಿ ಕೂತಿತ್ತು. ಎಷ್ಟೊಂದು ಜನಕ್ಕೆ ಹೊರಗಡೆ ಹೋಗಿ ದುಡಿಯೋವಂಥ ಅವಕಾಶಗಳಿಲ್ಲದೆ ಇರೋರಿಗೆ ಮತ್ತು ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಮಾಡಬೇಕು ಅನ್ನೋರಿಗೆ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ಒಂದ್ಸಲ ವಿಡಿಯೋನ ಚೆಕ್ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ ಮತ್ತು ಹೆಲ್ಪ್ಫುಲ್ ಕೂಡ ಆಗುತ್ತೆ. ಇನ್ನು ಸ್ಯಾರಿ ಪ್ರೀ ಪ್ಲೀಟಿಂಗ್ ಎಲ್ಲ ಮುಗ್ದಾದ್ಮೇಲೆ ಸ್ವಲ್ಪ ಟ್ಯಾನ್ ಕೂಡ ಆಗಿತ್ತು. ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲಿನೇ ಏನಾದ್ರು ಸ್ಕ್ರಬ್ಬರ್ ಕೂಡ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕಾಫಿ ಪೌಡರು, ಸಕ್ಕರೆ, ಆಲೋವೆರಾ ಜೆಲ್ಲು, ಜೇನುತುಪ್ಪ ಮತ್ತು ಸ್ವಲ್ಪ ನಿಂಬೆಹಣ್ಣು, ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಕ್ರಬ್ಬರ್ ಥರ ಮಾಡಿ ಎತ್ತಿಟ್ಕೊಂಡೆ. ಇದನ್ನು ಅಪ್ಲೈ ಮಾಡಿಕೊಂಡು ಒಂದು 20 ನಿಮಿಷ ಬಿಟ್ಟು ಆಮೇಲೆ ಒಣಗಿದ ನಂತರ ಸ್ವಲ್ಪ ಸ್ಕ್ರಬ್ ಮಾಡಿಕೊಂಡು ನೀರಿನಲ್ಲಿ ವಾಶ್ ಮಾಡಿಕೊಂಡ್ರೆ ಆಗೋಯ್ತು. ತುಂಬ ಅಂದರೆ ತುಂಬಾ ಇನ್ಸ್ಟೆಂಟಾಗಿ ರಿಸಲ್ಟ್ ಕೊಡುತ್ತೆ. ಹೆಂಗೆ ಅನಿಸ್ತಾ ಇದೆ ಫೀಲ್? ಸ್ವಲ್ಪ ಸಾಫ್ಟ್ ಅನಿಸ್ತದೆ ಸ್ಕಿನ್ನು. ತುಂಬ ಚೆನ್ನಾಗಿದೆ. ಯೂಸ್ ಮಾಡಿ ಏನಾದರೂ ಹೋಮ್ ರೆಮಿಡೀಸ್ನ ಯೂಸ್ ಮಾಡ್ಕೊಂಡು ಟ್ಯಾನ್ ರಿಮೂವ್ ಮಾಡಬೇಕು ಅಂದರೆ ಈ ಸ್ಕ್ರಬ್ನ ಯೂಸ್ ಮಾಡ್ಬೋದು.